ಇದು ಟ್ರಿಗ್ನೋಮೆಟ್ರಿದು ಮೂರನೇ ವಿಡಿಯೋ ಇದು. ಇದರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಮೊದಲನೇ ಎಕ್ಸಾಂಪಲ್ ಪ್ರಾಬ್ಲಮ್ ಮಾಡ್ತೀನಿ ಇವಾಗ. ಏನಂತ ಕೊಟ್ಟವ್ರೆ, ಗಿವನ್ ಟ್ಯಾನ್ ಎ ಈಕ್ವಲ್ ಟು 4/3. ಟ್ಯಾನ್ ಎ ವ್ಯಾಲ್ಯೂ ಕೊಟ್ಟವ್ರೆ. ಫೈಂಡ್ ದ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಆ್ಯಂಗಲ್ ಎ. ಟ್ಯಾನ್ ಎ ಅಂತ ಕೊಟ್ಬಿಟ್ಟು ಇನ್ನು ಮಿಕ್ಕಿದ ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋ, ಸೈನು, ಕಾಸು, ಕೊಸಿಕೆಂಟು, ಸೀಕೆಂಟು, ಕಾಟ್ ಎಲ್ಲ ಕಂಡುಹಿಡಿಯೋಕೆ ಹೇಳವ್ರೆ. ಅದು ಕಂಡುಹಿಡಿಬೇಕು ಅಂದರೆ ಈ ರೇಷಿಯೋನ ಫಸ್ಟು ಟ್ರಯಾಂಗಲ್ ಆಗಿ ಕನ್ವರ್ಟ್ ಮಾಡಬೇಕು. ಟ್ರಯಾಂಗಲ್ ಆಗಿ ಕನ್ವರ್ಟ್ ಮಾಡಿದಾಗ ಈ ಥರ ಟ್ರಯಾಂಗಲ್ ಬರ್ತದೆ. ಇವಾಗ ಒಂದು ರೈಟ್ ಆ್ಯಂಗಲ್ಲು. ಇದರಲ್ಲಿ ಏನಂತ ಬರ್ಕೋಬೇಕು, ಫಸ್ಟು ಮೂರನ್ನು ಬರೀಬೇಕು. ಎನ್ ಆ್ಯಂಗಲ್ನ ನಾವೇ ಒಂದು ಕೊಟ್ಕೊಂಡು ಎ ಈ ಆ್ಯಂಗಲ್ ಕೊಟ್ಟಾಗ ಇದು ಅಡ್ಜಸೆಂಟು, ಇದು ಆಪೋಸಿಟ್ಟು. ಎಗೆ ಜಂಟಿಯಾಗಿರೋದು ಅಡ್ಜಸೆಂಟು, ಎಗೆ ಆಪೋಸಿಟ್ ಇರೋದು ಆಪೋಸಿಟ್ಟು, ಮತ್ತು ದೊಡ್ಡದು ಹೈಪೋಟೆನಿಯಸ್ಸು, ಈ ರೈಟ್ ಆ್ಯಂಗಲ್ಗೆ ಆಪೋಸಿಟ್ ಇರೋದು. ಅದು ಮೂರೂ ಬರೀಬೇಕು. ಇವಾಗ ಫಸ್ಟ್ ಅವ್ರು ಕೊಟ್ಟಿರೋದೇನು, ಟ್ಯಾನ್ ಎ. ಟ್ಯಾನ್ ಎ ಈಕ್ವಲ್ ಟು 4/3 ಅಂತ ಬರೀಬೇಕು. ಈಗ 4/3 ಅಂದ್ರೇನು, ಈ ಸೈಡು 4 ಮತ್ತು 3 ಇರ್ತದೆ ಅಲ್ಲ, 4, 3 ರೇಷಿಯೋದಲ್ಲಿ ಇರ್ತದೆ. 8, 6 ಆದರೂ ಇರ್ಬೋದು, 12, 9 ಆದರೂ ಇರ್ಬೋದು. ಅದರ ರೇಷಿಯೋ 4/3 ಇರಬೇಕು. ಅದಕ್ಕೇನಂತ ಬರ್ಕೋಬೇಕು, ಇದನ್ನು 4/3 ಅನ್ನೋದನ್ನ 4k/3k ಅಂತ ಬರೀಬೇಕು. 4k/3k ಅಂದರೆ ಯಾವುದಿದ್ರೂ ಕೆ ಯಾವುದಾದ್ರೂ ಆಗಿರಲಿ ವ್ಯಾಲ್ಯೂ, ಒಟ್ಟಿನಲ್ಲಿ ರೇಷಿಯೋ 4k/3k ಅಂತ ಆಗಿರ್ತದೆ. ಅಲ್ಲಿಗೆ ಇದು ಏನು ಆಪೋಸಿಟ್ ಅನ್ನೋದೇನಾಗಿರ್ತದೆ, ಟ್ಯಾನ್ ಎ ಅಂದ್ರೇನು, ಟ್ಯಾನ್ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟು, ಈ ಎರಡು ಸೈಡ್ದು ರೇಷಿಯೋ. ಆಪೋಸಿಟ್ ಬೈ ಅಡ್ಜಸೆಂಟ್ಗೆ ಟ್ಯಾನ್ ವ್ಯಾಲ್ಯೂ ಇರ್ತದೆ, ಅದು 4/3 ಆಗಿರ್ತದೆ. ನಾವು 4k/3k ಅಂತ ಬರಿಬೋದು ಅದನ್ನು. ಅಲ್ಲಿಗೆ ಆಪೋಸಿಟ್ ಎಷ್ಟಾಯಿತು, ಆಪೋಸಿಟ್ಟು 4 ಜೊತೆ ಇದು 4k ಅಂತ ಆಪೋಸಿಟ್ ಸೈಡ್ ವ್ಯಾಲ್ಯೂ. ಅಡ್ಜಸೆಂಟ್ ಸೈಡ್ ವ್ಯಾಲ್ಯೂ ಎಷ್ಟಾಯಿತು, 3k ಆಯ್ತದು. ಅದನ್ನು ಇಲ್ಲಿ ಬರಿಬೇಕು. ಆಪೋಸಿಟ್ ಎಷ್ಟು, 4k, ಇದು ಅಡ್ಜಸೆಂಟ್ ಸೈಡ್ ಎಷ್ಟು, 3k ಅಂತ ಬರಿಬೇಕು. ಇವಾಗ ಹೈಪೋಟೆನಿಯಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಹೈಪೋಟೆನಿಯಸ್ ಅಂದ್ರೇನು, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಯಾವುದು ಈ ಸೈಡ್ ಸ್ಕ್ವೇರು ಅದೆರಡನ್ನು ಕೂಡಿದ್ರೆ ಹೈಪೋಟೆನಿಯಸ್ ಸ್ಕ್ವೇರ್ ಈಕ್ವಲ್ ಆಗಿರ್ತದೆ. ಯಾವ ಥರ ಅಂದರೆ ಈ ಥರ, ಪೈಥಾಗೋರಿಯನ್ ಥಿಯರಮಲ್ಲಿ ಆಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್ ಈಕ್ವಲ್ ಟು ಹೈಪೋಟೆನಿಯಸ್ ಸ್ಕ್ವೇರ್ ಅಂತ. ಆಪೋಸಿಟ್ ಎಷ್ಟು, 4k ಹೋಲ್ ಸ್ಕ್ವೇರು ಪ್ಲಸ್ ಅಡ್ಜಸೆಂಟು 3k ಹೋಲ್ ಸ್ಕ್ವೇರು, ಅದು ಈಕ್ವಲ್ ಟು ಹೈಪೋಟೆನಿಯಸ್ ಸ್ಕ್ವೇರು. ಇವಾಗ 4k ಹೋಲ್ ಸ್ಕ್ವೇರ್ ಅಂದ್ರೇನು, 4ನ ಸ್ಕ್ವೇರ್ ಮಾಡಬೇಕು, ಕೆನ ಸ್ಕ್ವೇರ್ ಮಾಡಬೇಕು. 4 ಸ್ಕ್ವೇರ್ ಅಂದರೆ 4 4 16. ಇಲ್ಲಿ 3 ಸ್ಕ್ವೇರ್ ಮಾಡಬೇಕು, ಕೆನ ಸ್ಕ್ವೇರ್ ಮಾಡಬೇಕು. ಯಾಕೆಂದರೆ ಒಳಗಡೆ 3 × k ಅಂತ ಆಯ್ತು. ಅಲ್ಲಿಗೆ ಇದು 3 ಟೈಮ್ಸ್ ಆಫ್ 3 ಅಂದರೆ 9. ಇದೆಷ್ಟಾಯಿತು ಟೋಟಲಾಗಿ, 4k ಸ್ಕ್ವೇರ್ ಅನ್ನೋದು 16k ಸ್ಕ್ವೇರ್ ಆಯಿತು. ಪ್ಲಸ್ ಇದು 3k ಸ್ಕ್ವೇರ್ ಅನ್ನೋದು 9k ಸ್ಕ್ವೇರ್ ಅಂತ ಆಯಿತು. ಅದು ಈಕ್ವಲ್ ಟು ಹೈಪೋಟೆನ್ಯೂಸ್ ಸ್ಕ್ವೇರು. ಇವಾಗ ಇದನ್ನು ಏನಂತ ಎರಡನ್ನೂ ಕೂಡಬೇಕು. 16k ಸ್ಕ್ವೇರ್ 9k ಸ್ಕ್ವೇರ್ ಕೂಡಿದ್ರೆ ಎಷ್ಟಾಯಿತು, 25k ಸ್ಕ್ವೇರ್ ಅಂತ ಆಯಿತು. ಇದು ಹೈಪೋಟೆನ್ಯೂಸ್ ಸ್ಕ್ವೇರ್ ಆಯಿತು. ಈ ಹೈಪೋಟೆನ್ಯೂಸ್ ಸ್ಕ್ವೇರು ಈ ಕಡೆ ಬಂದಾಗ ಅದು ರೂಟ್ ಆಗಿ ಕನ್ವರ್ಟ್ ಆಯ್ತದೆ. ರೂಟ್ ಆಫ್ 25k ಸ್ಕ್ವೇರು ಈಕ್ವಲ್ ಟು ಹೈಪೋಟೆನ್ಯೂಸು. 25ನ ಸ್ಕ್ವೇರ್ ಆಗಿ ಬರಿಬೋದು. 25ನೇನಂತ ಬರಿಬೋದು, 5 ಟೈಮ್ಸ್ ಆಫ್ 5, 5 5 25 ಅಂತ ಬರಿಬೋದು. ಅದೇ ಥರ 5 ಸ್ಕ್ವೇರ್ ಅಂತ ಬರಿಬೋದು. ಅಲ್ಲಿಗೆ ಇದೆಷ್ಟಾಯ್ತದೆ, 25. 5 ಸ್ಕ್ವೇರು k ಸ್ಕ್ವೇರು ಈಕ್ವಲ್ ಟು ಹೈಪೋಟೆನ್ಯೂಸ್ ಅಂತ. ಈ ಬರೀ 5 ಸ್ಕ್ವೇರ್ ಅನ್ನೋದು ಈ ರೂಟಿಂದ ಆಚೆ ಬಂದಾಗ 5 ಆಯ್ತದೆ, k ಸ್ಕ್ವೇರು ರೂಟಿಂದ ಆಚೆ ಬಂದಾಗ k ಆಯ್ತದೆ. ಅದು ಹೈಪೋಟೆನ್ಯೂಸ್ ವ್ಯಾಲ್ಯೂ. ಈ ಹೈಪೋಟೆನ್ಯೂಸ್ಸು 5k ಆಯ್ತಿದ್ರು ವ್ಯಾಲ್ಯೂ. ನಾನು ಒಂದೊಂದು ಸ್ಟೆಪ್ನು ಡೀಟೇಲಾಗಿ ಸ್ಲೋ ಆಗಿ ಸಣ್ಣದನ್ನು ಮಾಡಿದ್ದೀನಿ, ಯಾಕಂದರೆ ಗೊತ್ತಾಗದೇ ಇರೋವ್ರಿಗೂ ಪೂರ್ತಿ ಗೊತ್ತಾಗಲಿ ಅಂತ. ಗೊತ್ತಿದ್ರೆ ಇದನ್ನು ಸ್ಕಿಪ್ ಮಾಡ್ತಾ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ಬೋದು. ಇದರಲ್ಲಿ 5k ಅಂದರೆ ಇದು 5k ಈ ಸೈಡ್ ಹೈಪೋಟೆನ್ಯೂಸು, ಇದು ಆಪೋಸಿಟ್ಟು, ಇದು ಅಡ್ಜಸೆಂಟು. ಇಲ್ಲಿ ಬರೆಯೋದು ಆಪೋಸಿಟ್ 4k, ಅಡ್ಜಸೆಂಟ್ 3k, ಹೈಪೋಟೆನ್ಯೂಸು 5k ಅಂತ. ಯಾಕೆ ಬರೀ 4, 3, 5 ತಗೊಂಡ್ರು ಉತ್ತರ ಅಷ್ಟೇ ಬರ್ಬೋದು ಅಲ್ವಾ, ಅದ್ರಂಗೆ ತಗೊಳ್ಳೋಂಗಿಲ್ಲ. ಯಾಕೆಂದರೆ ರೇಷಿಯೋ ಮಾತ್ರ ಇದು 4/3 ಅನ್ನೋದು. ಅದ್ರ ಮುಂದೆ ಏನಾದರೂ ಇರ್ಬೋದು, ಅದು 4, 3 ಇರ್ಬೋದು, ಇಲ್ಲ 2, 1.5 ಇರ್ಬೋದು, ಯಾವುದಾದ್ರೂ ಇರ್ಬೋದು. ಇವಾಗ ಅಷ್ಟ್ರದ್ದು ಇದು ಕಂಡುಹಿಡಿಬೇಕು, ಯಾವ್ಯಾವುದು ವ್ಯಾಲ್ಯೂಗಳು. ಫಸ್ಟ್ ಯಾವುದು, ಸೈನು. ಸೈನ್ ಎ ಅಂದ್ರೇನು, ಆಪೋಸಿಟ್ ಬೈ ಹೈಪೋಟೆನ್ಯೂಸು.
ಆಪೋಸಿಟ್ ಬೈ ಹೈಪೋಟೆನಿಯಸ್ ಅಂದರೆ ಇದು ಆಪೋಸಿಟ್ಟು, ಇದು ಹೈಪೋಟೆನಿಯಸ್ಸು. 4k ಬೈ 5k ಇದು 4k ಬೈ 5k. ಇಲ್ಲಿ ಕೆ ಕ್ಯಾನ್ಸಲ್ ಮಾಡಿದಾಗ ಉಳಿಯೋದೇನು 4/5. ಈಗ ಕಾಸ್ ಎ ಅಂದ್ರೇನು ಅಡ್ಜಸೆಂಟ್ ಬೈ ಹೈಪೋಟೆನಿಯಸ್ಸು. ಅಡ್ಜಸೆಂಟ್ ಎಷ್ಟಾಯ್ತು ಇಲ್ಲಿ? ಅಡ್ಜಸೆಂಟ್ 3k ಆಯ್ತಾ, ಹೈಪೋಟೆನಿಯಸ್ 5k ಆಯ್ತಾ. ಇದು 3k ಬೈ 5k ಅಂತ ಮಾಡಬೇಕು. ಆವಾಗ ಇಲ್ಲಿ k ಇದಕ್ಕೆ ಕ್ಯಾನ್ಸಲ್ ಆಗಿ 3/5 ಅಂತ ಬರೀಬೇಕು. ಅದು ಕಾಸ್ ಎ ವ್ಯಾಲ್ಯೂ ಆಯಿತು. ಟ್ಯಾನ್ ಮೊದಲು ಅವರ ಕೊಟ್ಟವ್ರ 4/3. ಇವಾಗ ಕೊಸಿಕ್ಯಾಂಟು, ಸೀಕ್ಯಾಂಟು ಮತ್ತು ಕಾಟ್ ಅನ್ನೋದು ಬರೀಬೇಕು. ಕೊಸಿಕ್ಯಾಂಟ್ ಎ ಅಂದ್ರೇನು? ಅದರಲ್ಲಿ ಇದು ಬರೀಬೇಕು, ಏನು ಸೈನ್ ಎ ಅದು ರೆಸಿಪ್ರೋಕಲ್ಲು, ಇದು ಮೇಲೆ ಕೆಳಗೆ ಮಾಡಬೇಕು. ಇದು ಆಪೋಸಿಟ್ ಬೈ ಹೈಪೋಟೆನಿಯಸ್ಸು ಸೈನ್ ಎ. ಕೊಸಿಕ್ಯಾಂಟ್ ಎದು ಹೈಪೋಟೆನಿಯಸ್ ಬೈ ಆಪೋಸಿಟ್ಟು. ಅಲ್ಲಿಗಿದು ಹೈಪೋಟೆನಿಯಸ್ ಬೈ ಆಪೋಸಿಟ್ ಅಂದರೆ ಅದು ಹೆಚ್ಚು ಕಡಿಮೆ ಇದ್ರೂ ಇದು ಕೊನೆ ವ್ಯಾಲ್ಯೂನ ರಿವರ್ಸ್ ಮಾಡಿದಾಗ ಇರ್ತದೆ, ಇಲ್ಲ ಇದರಲ್ಲೇ ನೋಡ್ಬಿಟ್ಟು ಬರೆದ್ರು ಅಷ್ಟು ಆಯ್ತದ. ಹೈಪೋಟೆನಿಯಸ್ ಬೈ ಆಪೋಸಿಟ್ ಅಂದರೆ ಎಷ್ಟು? 5k ಬೈ 4k. ಇದರಲ್ಲಿ ಕೆ ಕ್ಯಾನ್ಸಲ್ ಮಾಡಿದಾಗ ಬರೋದು 5/4. ಅದೇ ಈ ವ್ಯಾಲ್ಯೂನ ಮೇಲೆ ಕೆಳಗೆ ಮಾಡಬೇಕು ಅಷ್ಟೇ ವ್ಯಾಲ್ಯೂ. ಇದ್ರದ್ದು ಸೀಕ್ಯಾಂಟ್ ಎ ಅಂದ್ರೇನು? ಕಾಸ್ ಎ ರೆಸಿಪ್ರೋಕಲ್ಲು. ಕಾಸ್ ಎ ಅಡ್ಜಸೆಂಟ್ ಬೈ ಹೈಪೋಟೆನಿಯಸ್ಸು, ಸೀಕ್ಯಾಂಟ್ ಎ ಅದರದ್ದು ಹೈಪೋಟೆನಿಯಸ್ ಬೈ ಅಡ್ಜಸೆಂಟು. ಅಲ್ಲಿಗೆ ಇಲ್ಲಿ 3k ಬೈ 5k ಅನ್ನೋದು 5k ಬೈ 3k ಆಗಿ ಅದಕ್ಕೆ ಕ್ಯಾನ್ಸಲ್ ಮಾಡಾದ್ಮೇಲೆ ಇದ್ರದ್ದು ರಿವರ್ಸೇ ಬರೋದು. ಇಲ್ಲಿ 3/5 ಇರೋದು, ಇದು 5/3 ಆಯ್ತದ. ಅದೇ ಥರ ಕಾಟ್ ಎ ಅನ್ನೋದು ಟ್ಯಾನ್ ಎದು ರೆಸಿಪ್ರೋಕಲ್ಲು. ಅದನ್ನೇನಂತ ಬರಿಬೋದು? ಟ್ಯಾನ್ ಎ ಅಂದ್ರೇನು? ಆಪೋಸಿಟ್ ಬೈ ಅಡ್ಜಸೆಂಟು. ಕಾಟ್ ಎ ಅಡ್ಜಸೆಂಟ್ ಬೈ ಆಪೋಸಿಟ್ಟು. ಅದೆಷ್ಟು? ಅಡ್ಜಸೆಂಟು ಆಪೋಸಿಟ್ಟು 3k ಬೈ 4k. ಇಲ್ಲೂ ಕೆ ಕ್ಯಾನ್ಸಲ್ ಮಾಡಿದ್ರೆ 3/4. ಇದಿಷ್ಟು ಒಂದು ಪ್ರಾಬ್ಲಮ್ ಆಯಿತು. ನೆಕ್ಸ್ಟ್ ಇದೇ ಥರ ಬೇರೆ ಎಲ್ಲ ಎಕ್ಸಾಂಪಲ್ಲು ಎಕ್ಸಸೈಸ್ ಪ್ರಾಬ್ಲಮ್ಗಳು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಬಾಯ್.